ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ನಮಸ್ಕಾರ, ನಾನು ದಿವ್ಯಶ್ರೀ. ಇವತ್ತು ಒಂದು ಪ್ರಮುಖ ವಿಚಾರವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಹಾಜರಾಗಿದ್ದೇವೆ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಸಿಬಿಐ ತನಿಖೆಗೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಯ ಲೋಪಗಳನ್ನು ಉಲ್ಲೇಖ ಮಾಡಿ ತರಾಟೆಗೆ ತೆಗೆದುಕೊಂಡಿದೆ. ಮಾತ್ರ ಅಲ್ಲ, ಮರು ತನಿಖೆಗೆ ಆದೇಶವನ್ನ ಕೂಡ ಕೊಟ್ಟಿದೆ. ಹಾಗಾದ್ರೆ ಈ ಸೌಜನ್ಯ ಪ್ರಕರಣದಲ್ಲಿ ಮರು ತನಿಖೆ ಆಗತ್ತಾ? SIT ರಚನೆ ಆಗತ್ತಾ? ಪೂರ್ಣ ಪ್ರಮಾಣದ ತನಿಖೆ ಏನಾದರೂ ಆಗತ್ತಾ? ಈಗಲಾದರೂ ಸೌಜನ್ಯ ಸಾವಿಗೆ ನ್ಯಾಯ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕೆ ಹಿರಿಯ ವಕೀಲರಾಗಿರುವಂತಹ ಬಾಲನವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯದಲ್ಲಿ ಸುಪ್ರೀಂ ಕೊಟ್ಟಿರುವಂತಹ ಆದೇಶಗಳೇನು? ಸುಪ್ರೀಂ ಕೋರ್ಟು ಲೋಕಲ್ ಪೊಲೀಸ್ ತನಿಖೆ ಸರಿಯಲ್ಲ, CID COD ತನಿಖೆ ಸರಿಯಲ್ಲ, CBI ತನಿಖೆನೂ ಸರಿಯಲ್ಲ. ಅಂದರೆ ಒಂದು ರೀತಿಯಲ್ಲಿ ನೋಡಿದರೆ ಲೋಕಲ್ ಪೊಲೀಸು, CID COD ಪೊಲೀಸು, CBI ನಾಲಾಯಕು, ಅನ್ಫಿಟ್ ಫಾರ್ ಇನ್ವೆಸ್ಟಿಗೇಷನ್ ಅನ್ನೋದು ಹೊರಗೆ ಬಂದಿದೆ. ಈಗ ಸೌಜನ್ಯ ಅಲ್ಲಿ ಏನಾಗಿದೆ ಅಂದರೆ, ನನಗೆ ತಿಳಿದ ಮಟ್ಟಿಗೆ ಅಲ್ಲಿ ಕೆಲವರಿಗೆ 7 ಗಂಟೆ ಆದರೆ ಕೆಲವರಿಗೆ ಡ್ರಿಂಕ್ಸ್ ಬೇಕು, ಕೆಲವರಿಗೆ ಮಾಂಸ ಬೇಕು, ಕೆಲವರಿಗೆ ಯಂಗ್ ಗರ್ಲ್ಸ್ ಬೇಕು. ಅದರಲ್ಲಿ ಪಿಕಪ್ ಮಾಡ್ಕೊಂಡು ಹೋಗಿರೋ ಒಂದು ಚೈಲ್ಡು, ಒಂದು ಹುಡುಗಿ ಈ ಸೌಜನ್ಯ ಕ್ಲಾಸ್ಗೆ ಹೋಗ್ತಾಳೆ, ಕ್ಲಾಸಿಂದ ಮನೆಗೆ ಜಲ್ದಿ ಬರ್ತಾಳೆ. ಅವತ್ತು ಅವ್ರ ಮನೆಯಲ್ಲಿ ಪೂಜೆ ಇದೆ, ಪೂಜೆ ಮಾಡಬೇಕಂದು ಬರ್ತಾಳೆ. ಬಸ್ ಸ್ಟ್ಯಾಂಡಲ್ಲಿ ಇವಳು ಕಣ್ಣಿಗೆ ಸಿಗ್ತಾಳೆ. ಈ ಹುಡುಗಿನ ಅಲ್ಲಿಂದ ಎತ್ಕೊಂಡು ಹೋಗ್ತಾರೆ. ಒಂದು ಕಡೆ ಅತ್ಯಾಚಾರ ಮಾಡ್ತಾರೆ, ಒಂದು ಕಡೆ ಕೊಲೆ ಮಾಡಿದ್ದಾರೆ, ಒಂದು ಕಡೆ ಬಿಸಾಕಿದ್ದಾರೆ. ಎತ್ಕೊಂಡು ಹೋದವರು ಯಾರು? ಅವಳನ್ನ ಅತ್ಯಾಚಾರ ಮಾಡಿದ್ದು ಯಾರು? ಕೊಂದವರು ಯಾರು? ಡೆಡ್ ಬಾಡಿನ ತಂದು ಅಲ್ಲಿ ಬಿಸಾಕಿರೋರು ಯಾರು? ಇಷ್ಟು ಪ್ರಶ್ನೆ ಇದೆ ಅದರಲ್ಲಿ. ಇದು ಸೌಜನ್ಯ ಕೊಲೆ ಅತ್ಯಾಚಾರ ಆದಮೇಲೆ ಜನ ಎದ್ದು ಬರ್ತಾರೆ. ಇದರಲ್ಲಿ ಕಮ್ಯುನಿಸ್ಟ್ಗಳು ಕೂಡ ಹೋರಾಟ ಮಾಡ್ತಾರೆ, ಬೇರೆ ಬೇರೆಯವರು ಕೂಡ ಹೋರಾಟ ಮಾಡ್ತಾರೆ, ತಿಮ್ರೋಡಿ ಇಂಥದ್ದವ್ರು ಕೂಡ ಹೋರಾಟ ಮಾಡ್ತಾರೆ. ಮಾಡಿದ ತಕ್ಷಣ ಅಲ್ಲಿ ಒಬ್ಬ ಸಂತೋಷ್ ರಾವ್, ಕರೆಕ್ಟ್, ಅವನು ಮಾನಸಿಕ ಕಾಯಿಲೆ ಇರೋ ಒಬ್ಬ ಮನುಷ್ಯ. ಹೋಟ್ಲಲ್ಲಿ ಕೆಲಸ ಮಾಡ್ತಾನೆ, ಕೆಲಸ ಸಿಗೋದಿಲ್ಲ, ಓಡಿಸ್ಬಿಡ್ತಾರೆ. ಧರ್ಮಸ್ಥಳಗಳಿಗೆ ಕೂತ್ಕೊಂಡು ಭಿಕ್ಷೆ ಮಾಡ್ತಾ ಇದ್ದಾನೆ. ಅವನ್ನ ಫಿಕ್ಸ್ ಮಾಡ್ತಾರೆ. ಇದೇ ಸಂತೋಷ್ ರಾವನ್ನ 1 ತಿಂಗಳ ಮುಂಚೆ ಡಬಲ್ ಮರ್ಡರ್ ಆಗುತ್ತೆ. ಆನೆ ಮಾವುತ ಅವನ ತಂಗಿ ಯಮುನಾ, ಈ ಮರ್ಡರಲ್ಲಿನೂ ಅವನನ್ನೇ ಅರೆಸ್ಟ್ ಮಾಡ್ತಾರೆ. ಆ ಹುಡುಗಿ ರೇಪ್ ಆಗುತ್ತೆ, ಆ ಹುಡುಗಿ ಮರ್ಡರ್ ಆಗ್ತಾಳೆ, ಅವರ ಅಣ್ಣ ಮರ್ಡರ್ ಆಗ್ತಾನೆ. ಆ ಹುಡುಗಿ ವಜೈನಾದಲ್ಲಿ ರಕ್ತ ಸುರಿತಾ ಇರುತ್ತೆ, ಅದರಲ್ಲಿ ಸೆಮನ್ ಸಿಗುತ್ತೆ, ಅದರಲ್ಲಿ DNA ಮೆಟೀರಿಯಲ್ ಸಿಗುತ್ತೆ. ಅದನ್ನೆಲ್ಲ ಡಾಕ್ಟರ್ಸು ಕಲೆಕ್ಟ್ ಮಾಡ್ತಾರೆ. ಸಂತೋಷ್ ರಾವ್ದು ಬ್ಲಡ್ ಅನ್ನು DNA ಪ್ರೊಫೈಲನ್ನು ಕಳಿಸ್ತಾರೆ. ಹೌದು, ಸೌಜನ್ಯ ಕೇಸಲ್ಲಿನೂ ಸಂತೋಷ್ ರಾವ್ ಪ್ರೊಫೈಲನ್ನು ಯೂಸ್ ಮಾಡ್ತಾರೆ. ಸಂತೋಷ್ ರಾವ್ಗೆ ಪಿಮೋಸಿಸ್ ಕಾಯಿಲೆ ಇದೆ. ಪಿಮೋಸಿಸ್ ಕಾಯಿಲೆ ಇರೋರು ಅತ್ಯಾಚಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಒಬ್ಬನ್ನ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಿದ್ದು ಯಾರು? ಸೊ ಸೌಜನ್ಯ ಸತ್ತ ಮೇಲೇನೂ ಡಾಕ್ಟರ್ಸು DNA ಪ್ರೊಫೈಲ್ ಕಲೆಕ್ಟ್ ಮಾಡ್ತಾರೆ. ವಜೈನಾ ಅಂತಾರೆ, ವಲ್ವಾ ಅಂತಾರೆ, ಐಮನ್ ಅಂತಾರೆ, ಸೆಮನ್ ಅಂತಾರೆ, ಬ್ಲಡ್ ಅಂತಾರೆ, DNA ಪ್ರೊಫೈಲ್ ಅಂತಾರೆ, ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿ ಪೊಲೀಸರ ವಶದಲ್ಲಿ ಇರುತ್ತೆ. FSL ಕಳಿಸ್ತಾರೆ, DNA ಪ್ರೊಫೈಲ್ ಮ್ಯಾಚಿಂಗ್. ಅದೇ ಇವನದು ಪ್ರೊಫೈಲನ್ನು ತಗೊಳ್ತಾರೆ. ಯಾರ್ದು? ಸಂತೋಷ್ ರಾವ್ದು. ಆದರೆ ಈ ಪ್ರೊಫೈಲೇ ಕೆಟ್ಟೋಗಿದೆ ಎಂದು ರಿಪೋರ್ಟ್ ಬರುತ್ತೆ. ಇದನ್ನ ಮಾಡಿದ್ದು ಯಾರು? ಲೋಕಲ್ ಪೊಲೀಸರು. ಯಾವ ಕಡೆ ಇದ್ರು? ಲೋಕಲ್ ಪೊಲೀಸರು ಒಂದ್ ಕಡೆ ನಿಲ್ತಾರೆ, ಸತ್ಯಕ್ಕೆ ವಿರೋಧವಾಗಿ ನಿಲ್ತಾರೆ, ಅವ್ರಿಗೆ ಬರೋ ಸಂಬಳಕ್ಕೆ ವಿರೋಧವಾಗಿ ನಡೆಸ್ಕೊಳ್ತಾರೆ.
ನಾಲಾಯಕು ಕ್ರಿಮಿನಲ್ಸು. COD ಅವ್ರ ಲೋಕಲ್ ಪೊಲೀಸ್ ಎಷ್ಟು ಕ್ರಿಮಿನಲ್ಲೋ ಅಷ್ಟೇ ಕ್ರಿಮಿನಲ್ಲು. ಇದರಲ್ಲಿ ತನಿಖೆ ಮಾಡಿರೋ DSP. CBI ಅಂದ್ರೆ ಆಕಾಶದಿಂದ ಬಂದಿತ್ತ ಎಲ್ಲರಿಗೂ CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಈ ಕೇಸಲ್ಲಿ ಕಲೆಕ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ನೋಡಬೇಕು. ಆಲ್ ದ 3 are ನಾಲಾಯಕು. ಅದು ಸೆಷನ್ಸ್ ಕೋರ್ಟ್ಗೆ ಬರುತ್ತೆ. ಸೆಷನ್ಸ್ ಕೋರ್ಟ್ ಅಲ್ಲಿ PP ಒಂದು ಅಪ್ಲಿಕೇಶನ್ ಹಾಕ್ತಾರೆ, 319 ಅಪ್ಲಿಕೇಶನ್ ಇಂಥದವ್ರ ಮೇಲೆ ಇದೆ ಅಂದು ಅವ್ರಿಗೆ ಥ್ರೆಟ್ ಹೋಗುತ್ತೆ. ಅಕ್ಯೂಟಲ್ ಆಗುತ್ತೆ, ಹೈಕೋರ್ಟಲ್ಲಿ ಅಕ್ಯೂಟಲ್ ಆಗುತ್ತೆ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಅವರು ಇದನ್ನೆಲ್ಲ ನೋಡಿ ತಪ್ಪು ಮಾಡಿದ್ದಾರೆ, ಅಮಾಯಕನ್ನ ಫಿಕ್ಸ್ ಮಾಡಿದ್ದಾರೆ, ತನಿಖೆ ಸರಿಯಾಗಿ ನಡೆದಿಲ್ಲ. CBI ನಾಲಾಯಕು, CID ನಾಲಾಯಕು, ಪೊಲೀಸರು ನಾಲಾಯಕ ಅಂದು ಹೇಳಿದ ಮೇಲೆ ಆ ಸಂದರ್ಭದಲ್ಲಿ ಯಾರು ಗೃಹ ಮಂತ್ರಿ ಅವರು ನಾಲಾಯಕು, ಆ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಅವರು ನಾಲಾಯಕು. ಅಂದ್ರೆ ದೇರ್ ಆಲ್ ಅನ್ಫಿಟ್. ಮತ್ತೆ ಏನಕ್ಕೆ ಸರ್ಕಾರ ನಡೆಸ್ತಾ ಇದ್ದಾರೆ? ಹಾಗಾದ್ರೆ ಇದುವರೆಗೆ ಆಗಿರುವಂತಹ ತನಿಖೆಯ ಲೋಪಗಳನ್ನ ಉಲ್ಲೇಖ ಮಾಡಿ ಕ್ಲಾಸ್ ತಗೊಂಡಿರುವಂತಹ ಸುಪ್ರೀಂ ಕೋರ್ಟ್ ಈ ಎಲ್ಲ ತನಿಖೆ ಹೆಂಗಾಗಿತ್ತು, ಎಲ್ಲಿ ಲೋಪ ಆಗಿತ್ತು ಅಂತಾನು ಅದ್ರ ಮೇಲೂ ತನಿಖೆ ಆಗ್ಬೋದಾ? ಹೌದು. ಈಗ ನನ್ನ ಪ್ರಕಾರ ಈಗ CBI ಆಫೀಸರ್ಸ್ ಹೆಸರು ಹೇಳೋದಿಲ್ಲ, ಅವರು ಜೈಲಿಗೆ ಹೋಗ್ಬೇಕಾಗತ್ತೆ. ಮತ್ತೆ ಎಷ್ಟು ಸಿಗುತ್ತೆ ಅವ್ರಿಗೆ? ಅವ್ರಿಗೆ ಸೇಮ್ ಕಾನ್ಸ್ಪಿರಸಿ ಅಂದ್ರೆ ಅವ್ರಿಗೆ ಲೈಫ್ ಸೆಂಟೆನ್ಸ್ ಇದೆ. CID COD ಆಫೀಸರ್ಸ್ ಯಾರಿದ್ರು ಅವರು ಜೈಲಿಗೆ ಹೋಗ್ಬೇಕಾಗತ್ತೆ. ದೇ ಆರ್ ಆಲ್ ಕ್ರಿಮಿನಲ್ಸ್ ಅಕ್ಯೂಸ್. CBI ಹೋಗ್ಬೇಕು, ಲೋಕಲ್ ಪೊಲೀಸ್ಗೂ ಹೋಗ್ಬೇಕು. ಹಾಗಾದ್ರೆ SIT ರಚನೆ ಆಗತ್ತಾ? ಆಗ್ಲೇಬೇಕು. CBI ಮೇಲೆ ಹೆಂಗ್ ಕೊಡ್ತಾರೆ? CBI ಸರಿಯಲ್ಲ ಅಂದ ಆಯ್ತು. ಈಗ SIT, CID, COD, ಲೋಕಲ್ ಪೊಲೀಸು, CBI, NIA ಇವ್ರು ಯಾರು ಆಕಾಶದಿಂದ ಬಂದಿಲ್ಲ. ಹೌದು, ಎಲ್ಲರೂ IPS. ಇಲ್ಲಿರೋ IPS ಅಲ್ಲೋಗುತ್ತೆ, ಅಲ್ಲಿರೋ IPS ಇಲ್ಲೇ ಬರುತ್ತೆ. ಬಿಯಾಂಡ್ ದಟ್ ದರ್ ಇಸ್ ನಥಿಂಗ್. ಕರೆಕ್ಟ್. ಓಕೆ, ಈಗ ಪ್ರಶ್ನೆ ಏನಂದ್ರೆ 2012 ನಾವು 2026 ಸಿಟ್ ಕಾನ್ಸ್ಟಿಟ್ಯೂಟ್ ಮಾಡಿದ್ರೆ ಇವ್ರ ಮೇಲೆ ದೋಷ ಆರೋಪಣೆ ಪಟ್ಟಿ ಸಲ್ಲಿಸಕ್ಕೆ ಆಗುತ್ತಾ, ಪ್ರೂವ್ ಮಾಡಕ್ಕೆ ಆಗುತ್ತಾ ಅನ್ನೋದು ಪ್ರಶ್ನೆ. ನೋಡಿ, ದೇರ್ ಆರ್ ಆಂಪಲ್ ಮೆಟೀರಿಯಲ್. ಈಗ ಅದು ಲ್ಯಾಬೊರೇಟರಿನಲ್ಲಿ ಏನು ಕಲೆಕ್ಟ್ ಮಾಡಿದ್ರೆ ಅದು ಈಗಲೂ ಇದೆ, ಡೆಸ್ಟ್ರಾಯ್ ಆಗಿಲ್ಲ. ಈಗ ಡಿಜಿಟಲ್ ಕಣ್ಣು, ಡಿಜಿಟಲ್ ಕಿವಿ, ಕಣ್ಣು, ಮನುಷ್ಯರ ಕಣ್ಣು ಎಲ್ಲನೂ ಇದೆ. ಈಗ ಏನೇನೆಲ್ಲ ತನಿಖೆ ಆಗ್ಬೇಕೋ ತನಿಖೆ ಯಾವ್ದಾಗಿಲ್ಲ. ಆ ಹುಡುಗಿನ ಎತ್ಕೊಂಡು ಹೋಗೋದವನು ಯಾರು? ಅದು ಒಬ್ಬನೇನ ಒಂದು ಟೀಮ? ವೆಹಿಕಲ್ ಇನ್ವಾಲ್ವ್ ಆಯ್ತಾ ಇಲ್ವಾ? ಎಲ್ಲಿಗೆ ಎತ್ಕೊಂಡು ಹೋದ್ರು? ಎಲ್ಲಿ ಇಟ್ಟಿದ್ರು? ರೇಪ್ ಮಾಡಿರೋನು ಯಾರು? ರೇಪ್ ಮಾಡೋ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು? ಕೊಲೆ ಮಾಡಿದವನು ಯಾರು? ರೇಪ್ ಮಾಡಿರೋನೇ ಕೊಲೆ ಮಾಡಿದ್ನಾ? ಕರೆಕ್ಟ್. ಆ ಕ್ಲಾರಿಟಿ ಬೇಕು. ಕೊಲೆ ಮಾಡಿದವನು ಯಾರು? ಮತ್ತೆ ಡೆಡ್ ಬಾಡಿನ ತಂದಲ್ಲಿ ಬಿಸಾಕಿದವನು ಯಾರು? ಇಷ್ಟು ತನಿಖೆ ಆಗಿರ್ಬೇಕು. ಕರ್ನಾಟಕ ಪೊಲೀಸ್ ನಾಲಾಯಕು, ಚೀಫ್ ಮಿನಿಸ್ಟರ್ ನಾಲಾಯಕು, ಗೃಹ ಮಂತ್ರಿ ನಾಲಾಯಕು. ಆತ ಆ ಸಂದರ್ಭದಲ್ಲಿ ಯಾರು ಗೃಹ ಮಂತ್ರಿ ಅವರು ಆರೋಪಿ ಅಂತಾನೆ. ಯಾರಂದ್ರೆ ಆ ಟೈಮು ಮಾಧ್ಯಮದಲ್ಲಿ ಇದೆ, ಸೌಜನ್ಯ ಕೊಲೆ ಅತ್ಯಾಚಾರ ಆದ್ಮೇಲೆ ನಾನು ಗೃಹ ಮಂತ್ರಿ ಫೋನ್ ಮಾಡಿದೆ, ಅವರು ನಾನು ನೋಡ್ಕೊಳ್ತೀನಿ ಅಂತ ಅವ್ರು ಹೇಳಿದ್ರು. DNA ಮೆಟೀರಿಯಲ್ ಮಾಯ ಆಯ್ತು. ಅವ್ರು ಹೇಳಿದ್ರು, ಅಮಾಯಕ ಅರೆಸ್ಟ್ ಆದ. ಇಡೀ ಸರ್ಕಾರ ಇನ್ವಾಲ್ವ್ ಆಗಿದೆ ಹಂಗಾದ್ರೆ. Then what? BJP is the culprit in this. Case should be registered against them. There must be a case against then Home Minister. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತಾರೆ. ಎಲ್ಲಿ ಹೆಣ್ಣನ್ನ ಪೂಜಿಸಲಾಗತ್ತೆ ಅಲ್ಲಿ ದೇವತೆಗಳ ಓಡಾಟ ಅಂತ ಹೇಳೋದು ಬಿಜೆಪಿಯವರು. ಅದೇ ಅವರು ಅದನ್ನ ಹೇಳಿ ಯುನೋದಲ್ಲಿ ಏನ್ ಮಾಡಿದ್ರು, ಬಿಹಾರಲ್ಲಿ ಏನ್ ಮಾಡಿದ್ರು, ಅದ ಅತ್ಯಾಚಾರ ಯಾರು ಮಾಡೋದು, ಕಾಶ್ಮೀರಲ್ಲಿ ಹುಡುಗಿನ ರೇಪ್ ಮಾಡಿದ್ ಯಾರು 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 ರೇಪಿಸ್ಟ್ಗಳು ಎಲ್ಲರಿಗೂ ಗೊತ್ತು. ಹಾಗಾದ್ರೆ ಪೂರ್ಣ ಪ್ರಮಾಣದ ತನಿಖೆ ಆಗತ್ತೆ. ನಂಗೆ ತನಿಖೆ ಬಗ್ಗೆ ಕುತೂಹಲ, ಯಾಕಂದ್ರೆ ಈಗ ತರ ತನಿಖೆಗಳಾಗಿರೋದ್ರಿಂದಾಗಿ ಅವರಿಂದನೂ ಇನ್ಪುಟ್ಸ್ ತಗೋತಾರ, ಆ ಡೇಟಾಗಳನ್ನ ಕಲೆಕ್ಟ್ ಮಾಡ್ತಾರ. ಈಗ ಮಾಧ್ಯಮದಲ್ಲಿದೆ, ನಾನು ಗೃಹ ಮಂತ್ರಿ ಫೋನ್ ಮಾಡಿದೆ ಎಂದು
ತನಿಖೆ ಆಗಬೇಕು. ಹ್ಮ್ ಇವ್ರು ಏನು ಆಕ್ಷನ್ ಮಾಡಿದ್ರು ತನಿಖೆ ಆಗಬೇಕು. ಇವ್ರು ಡೈರೆಕ್ಟ್ ಇಲ್ಲ DIG ಮುಖಾಂತರನ ತನಿಖೆ ಆಗಬೇಕು. ಯಾವ ಕರೆ ಕೂಡ ಬಂದಿಲ್ಲ ಅಂತ ಈ ಆಯಾಮದಲ್ಲೂ ನೋಡ್ಬೋದಲ್ಲ. ಯಾವ್ದು ಸುಳ್ಳು ಯಾವ್ದು ನಿಜ, ಕರೆಕ್ಟ್, ಆ ಕ್ಲಾರಿಟಿ ಬೇಕು. ಯಾವ್ದು ಸುಳ್ಳು ಹಾಗಾದ್ರೆ ಕನ್ಸೀಲಿಂಗ್ ದ ಎವಿಡೆನ್ಸ್ ಒಂದು ಕೇಸ್ ಹಾಕಿ, ಸರ್ಕಾರದ ಮೇಲೆ ಸುಳ್ಳು ಹೇಳಿದಾನಂದು ಕೇಸ್ ಹಾಕಿ, ಅರೆ ಇಡೀ ಸ್ಟೇಟ್ಗೆ ಕರೆದು ವಿಚಾರಣೆ ಮಾಡಕ್ಕೆ ಹೋಗ್ತೇ ಇಲ್ಲ, ಇದುವರೆಗೆ ಅವ್ರಿಗೆ ಸಮನೆ ಕಳಿಸಿಲ್ಲ. ವೆರಿ ಪೆಕ್ಯುಲಿಯರ್. ಆನೆ ಮಾತನ್ ಕೇಸ್ ಹಂಗೆ ಇದೆ. ಅವ್ರು ಆನೆ ಮಾತನ್ನ ಮಗ ಕೇಸ್ ಹಾಕಿದ್ದಾನೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ. ಅದರಲ್ಲಿ ಅಕ್ಯೂಸ್ ನಂಬರ್ 1, ಅಕ್ಯೂಸ್ ನಂಬರ್ 2, ಅಲ್ಲಿ ದೂರ ಯಾರು ಕೊಟ್ಟ ಕ್ಷೇತ್ರದ ಸೂಪರ್ವೈಸರ್ ಅವನ ಅಕ್ಯೂಸ್ ನಂಬರ್ 3, FIR ಮಾಡಿದ ಪೊಲೀಸ್ ಅಕ್ಯೂಸ್ ನಂಬರ್ 4, ತನಿಖೆ ಮಾಡಿ C ರಿಪೋರ್ಟ್ ಹಾಕಿರುವ ಪೊಲೀಸರು ಅಕ್ಯೂಸ್ ನಂಬರ್ 5. ಕೇಸ್ ಪೆಂಡಿಂಗ್ ಇದೆ. ಅದರ ಲಾಯರ್ ಎಸ್ ಬಾಲನ್ ನಾನೇ. ಕ್ಷೇತ್ರದ ಧರ್ಮಾಧಿಕಾರಿಗಳನ್ನ, ಕ್ಷೇತ್ರದ ಕುಟುಂಬವನ್ನ ಬೀದಿಗೆಳಿಬೇಕು, ಜೈಲಿಗೆ ಅಟ್ಟಬೇಕು ಅನ್ನೋದೇ ಒಂದು ಷಡ್ಯಂತ್ರ ಅನ್ನುವಂತ ಆರೋಪ ಇದೆ. ಈಗ ಗೊತ್ತಾಯ್ತಲ್ಲ, 200 ಕೋಟಿ ಅಂದು ಕೇಸ್ ಹಾಕಿದ್ರು, ದೊಡ್ಡ ಪ್ರಾಜೆಕ್ಟ್ ಕೊಟ್ಟಿದ್ರು ಅಂತ ಹೇಳಲಾಗುತ್ತೆ. ಪ್ರಾಜೆಕ್ಟ್ ಕೊಟ್ರು, 200 ಕೋಟಿ ಅಂದ್ರು, ಪ್ರಕಾಶ್ ರಾಜ್ ಅಂದ್ರು, ಕೇರಳ ಅಂದ್ರು, ಫೋನ್ ಅಂದ್ರು, ಡಿಜಿಟಲ್ ಅಂದ್ರು, ಕಂಪ್ಯೂಟರ್ ಅಂದ್ರು, ದುಡ್ಡು ಅಂದ್ರು, ಫಾರಿನ್ ಫಂಡು, ದುಡ್ಡು, ಫಾರಿನ್ ಫಂಡು, ಲೊಟ್ಟು ಲಸ್ಕು ಎಲ್ಲ ಮಾತಾಡಿದ್ರು. ಬುರುಡೆ ಗ್ಯಾಂಗ್ ಅಂದ್ರು, ಸುಳ್ಳು ಕೇಸ್ ಅಂದ್ರು. 200 ಲಾಯರ್ಗಳು ಕಾರ್ ಬುಕ್ ಮಾಡ್ಕೊಂಡು ಧರ್ಮಸ್ಥಳಕ್ಕೆ ಹೋದ್ರು. ಸಚಿವರು ಶಾಸಕರು 106 ಕಾರ್ ತಗೊಂಡು ಹೋದ್ರು. ಹೇಳಿಕೆ ಒಂದೇ ಇರ್ಬೇಕಾಗತ್ತೆ ಸರ್, ಬದಲಾಗಬಾರ್ದು. ಆ ನಿಟ್ಟಿನಲ್ಲಿ ಕೇಳ್ತಾ ಇದ್ದೀನಿ. ಸುಜಾತಾ ಭಟ್ ಇರ್ಬೋದು ಅಥವಾ ಚಿನ್ನಯ್ಯ ಇರ್ಬೋದು, ಗಳಿಗೆಗೊಂದು ಹೇಳಿಕೆ ಕೊಟ್ರೆ ಯಾವ್ದನ್ನ ನಂಬೋದು, ಯಾವ್ದನ್ನ ಬಿಡೋದು? ನೋಡಿ, ಸುಜಾತಾ ಭಟ್ಟನ್ನ ಯಾರು ತಂದ್ರು, ಯಾರು ಎತ್ತು ಕಟ್ರು, ಅದನ್ನ ಹಂಗೆ ಇದೆ. ಬಟ್ ಚಿನ್ನಯ್ಯ ಮುಸಕದಾರಿ ಇದ್ದಾಗ ನಿಜ ಹೇಳ್ತಿದ್ದ. ಅವನ್ ಯಾವತ್ತು ಚಿನ್ನಯ್ಯ ಆದ್ನೋ ಆವತ್ತೇ ಕೆಟ್ಟೋದ. ಯಾವಾಗ ಮುಸುಕು ಒಳಗೆ ಏರ್ಪೋರ್ಟ್ ಇತ್ತು ಅವಾಗ ಅದನ್ನ ಡೈರೆಕ್ಷನ್ ಫಾಲೋ ಮಾಡ್ತಿದ್ರು ಅಂತ. ಮುಸುಕದಾರಿಯಾಗಿ ಇದ್ದಾಗ ಅವ್ನು ಕರೆಕ್ಟ್ ಮಾಹಿತಿ ಕೊಟ್ಟ. ಅವನು ಅಲ್ಲೇ ಕೆಲಸ ಮಾಡ್ತಿದ್ದ. ಅಲ್ಲ, ಅದನ್ನ ಹೆಂಗ್ ನಂಬದ್ ನಾವು, ಅದು ಸತ್ಯ ಅಂತ? ನಂಬೇಡ. ಈಗ ಈ ಹುಡುಗಿ ಸೌಜನ್ಯ ಕೊಲೆ ಏನಾಯ್ತು, ನಿಜ ಅಂತ ಸುಪ್ರೀಂ ಕೋರ್ಟ್ ಹೇಳಿದಾರಲ್ಲ. ಅದು ಸೌಜನ್ಯ ಬದುಕಿದ್ದಲ್ಲ, ಪದ್ಮಲತಾ ಬದುಕಿದ್ದಲ್ಲ, ವೇದವಲ್ಲಿ ಬದುಕಿದ್ದಲ್ಲ. ಯಾರು ಮಾಡಿದ್ದಿದ್ದಲ್ಲ? 74 ಅಸಹಜ ಸಾವು, 424 ಸಾವು, ಇದೆಲ್ಲ ಸುಳ್ಳು ಅಂತ ಹೇಳಿದ್ರಲ್ಲ. ಈಗ ಏನಾಯ್ತು? ಏನಾಯ್ತು? ಯಾಕೆ ಇದನ್ನ ಸೆಂಟ್ರಲ್ ಮೀಡಿಯಾ ಬಾಯಿ ಮುಚ್ಕೊಂಡಿದ್ದಾರೆ? 74 ಅಸಹಜ ಸಾವಿಗೆ ಸಂಬಂಧಪಟ್ಟಂತೆ ಸದ್ಯ ಕೋರ್ಟ್ ಸ್ಟೇಟಸ್ ಏನು ಸರ್, ಏನಾಗಿದೆ? ನಾವು ರಿಪೋರ್ಟ್ಸ್ ಕೊಡ್ತೀವಿ ಎಂದು ಹೇಳಿದ್ರು. ನಾನೇ ಲಾಯರ್ ಅದರಲ್ಲಿ. ಹೌದು. ಅವರು ನೋಟಿಸ್ ಕೊಟ್ರು, ಟೈಮ್ ತಗೊಂಡ್ರು. ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಬಂದ್ರು. ಸರ್ಕಾರವನ್ನ ಒಂದು ಫಾರ್ಮಲ್ ಪಾರ್ಟಿ ಮಾಡಿ ಅಂದ್ರು. ಫಾರ್ಮಲ್ ಪಾರ್ಟಿ ಮಾಡಿದ್ವಿ. ರಿಪೋರ್ಟ್ ಕೊಡ್ತೀವಿ ಅಂದ್ರೆ ಓದ್ ಡೇಟ್ ರಿಪೋರ್ಟ್ ಕೊಟ್ಟಿಲ್ಲ, ಡೇಟ್ ಹೋಗಿದೆ. ಇಟ್ಸ್ ಸ್ಟಿಲ್ ಪೆಂಡಿಂಗ್. ಆನೆ ಮೌತ ಅವ್ರ ತಂಗಿ ಯಮುನಾ ಡಬಲ್ ಮಾಡ್ರು, ರೇಪ್ ಮಾಡ್ರು, ಅದು ಕಂಪ್ಲೇಂಟ್ ಆಗಿದೆ, FIR ಆಗುತ್ತೆ. 200 ಕೋಟಿ ಪ್ರಾಜೆಕ್ಟ್ ಕತೆ ಏನ್ ಸರ್? ಯಾಕಂದ್ರೆ ಪ್ರಕಾಶ್ ರಾಜ್ ಅವ್ರು ಅವತ್ತು ಸುದ್ದಿಗೋಷ್ಠಿಯಲ್ಲಿ ಒಂದಂತೂ ಹೇಳಿದ್ರು, ಚಿನ್ನಯ್ಯನ ಹತ್ರ ಮಾತಾಡಿದ್ ನಿಜ, ಏನೋ ಅಪ್ಕೋತೀನಿ, ಮುತ್ತು ಕೊಡ್ತೀನಿ, ಈ ತರದ ಮಾತುಗಳನ್ನ ಇರ್ಬೋದು. ಅದಕ್ಕೆ 200 ಕೋಟಿ ಹೆಂಗ್ ಬಂತು ನೋಡಿ. ಅದರಲ್ಲಿ ಜಯಂತ್ ಮೇಲೆ ಬಂತು, ಮಟನ್ ಅವ್ರ ಮೇಲೆ ಬಂತು, ತಿಮ್ಮರೇವಡಿ ಮೇಲೆ ಬಂತು, ಪ್ರಕಾಶ್ ರಾಜ್ ಮೇಲೆ ಬಂತು, ಯೂಟ್ಯೂಬರ್ ಮೇಲೆ ಬಂತು, ಅವ್ರ ಮೇಲೆ ಬಂತು. ಇದೆಲ್ಲ ಅವರೆಲ್ಲ ಸೇರಿ 1000 ಕೋಟಿ ಕೊಡಿ ಎಂದು ಸೂಟ್ ಆಗ್ಬೇಕು. ಪ್ರಕಾಶ್ ರಾಜ್ ನನ್ನನ್ನು ಅಪ್ರೋಚ್ ಮಾಡಪ್ಪ, ನಾನು ಕೇಸ್ ಹಾಕ್ತೀನಿ. ಅದರಲ್ಲಿ ಯಾರ ಮೇಲೆಲ್ಲ ಆರೋಪ ಮಾಡಿದ್ರು, ಬನ್ನಿ ಕೇಸ್ ಹಾಕೋಣ. ಸುಳ್ಳು ಕೇಸ್ ಹಾಕಿದ್ದಾರೆ, ಹೈಕೋರ್ಟ್ ನ್ಯಾಯಾಧೀಶರು ಅದು ಸುಳ್ಳು ಕೇಸ್ ಅಂತ ಡಿಸ್ಮಿಸ್ ಮಾಡಿದ್ದಾರೆ. ಯು ಟೇಕ್ ಲೀಗಲ್ ಆಕ್ಷನ್. ಇಫ್ ಪಾಸಿಬಲ್ ಯು ಪ್ರೊಸೀಡ್. ಯು ವಾಂಟ್ ಎ ಲಾಯರ್, ಐ ಆಮ್ ರೆಡಿ ಟು ರೆಪ್ರೆಸೆಂಟ್ ಯು. ಅವ್ರು ಹಿಂದೇಟ್ ಹಾಕ್ತಿದ್ದಾರೆ ಅಂದ್ರೆ ಮೀನಿಂಗ್ ಏನು? ಅದು ಹಿಂದೇಟೋ ಮುಂದೇಟೋ ಯಾರಿಗೂ ಗೊತ್ತಿಲ್ಲ. ನಡೆದಿದ್ದೆ ಟೇಕ್ ಆಕ್ಷನ್. ನ್ಯಾಯಾಲಯದ ಮೊರೆ ಹೋಗ್ಬೇಕು ಅನ್ನೋದಾದ್ರೆ ಹೋಗ್ತಾರೆ. ಯಾಕೆ ಹೋಗೋದಿಲ್ಲ? ಹೋಗ್ತಾರೆ. ನನ್ನ ಹತ್ರ ಬಂದ್ರೆ ನಾನೇ ಹೋಗ್ತೀನಿ, ನಾನೇ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಹಾಗಾದ್ರೆ ಈಗ ಸೌಜನ್ಯ ಪ್ರಕರಣಕ್ಕೆ ಅಗೇನ್ ಬರೋದಾದ್ರೆ ಈಗಲಾದ್ರೂ ನ್ಯಾಯ ಸಿಗಬಹುದಾ? ನೋಡಿ, ನಾವು 5ರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇಲ್ಲ, ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿನೂ ಇಲ್ಲ. ಅದು ನಾವೇನು 1000 ವರ್ಷಕ್ಕೆ ಹಿಂದೆ ಏನಿಲ್ಲ. ನಾವು 21st ಸೆಂಚುರಿನಲ್ಲಿ ಇದ್ದೀವಿ.
ಬರೀ ಮನುಷ್ಯರ ಕಣ್ಣಿದ್ದ ಕಾಲ ಹೋಗಿ ಡಿಜಿಟಲ್ ಕಣ್ಣು ಬಂದಿದೆ, ಮನುಷ್ಯರ ಕಿವಿ ಹೋಗಿ ಡಿಜಿಟಲ್ ಕಿವಿ ಬಂದಿದೆ, FSL ಇದೆ, DNA ಇದೆ, ಎಕ್ವಿಪ್ಮೆಂಟ್ ಇದೆ. ಎಷ್ಟೋ ಕೇಸ್ಗಳಲ್ಲಿ ಶಿಕ್ಷೆ ಆಗಿದೆ, ಗಲ್ಲಿ ಶಿಕ್ಷೆ ಕೂಡ ಆಗಿದೆ. ಇದರಲ್ಲಿ ಕೂಡ ತನಿಖೆ ಆಗುತ್ತೆ, ಯಾಕಂದ್ರೆ ಸರ್ವೋಚ್ಚ ನ್ಯಾಯಾಲಯ ಇದನ್ನ ಮಾನಿಟರ್ ಮಾಡುತ್ತೆ. ನಿಮ್ಮ ಪ್ರಕಾರ ಆರೋಪಿಗಳು ಅಥವಾ ಅಪರಾಧಿಗಳು ಇನ್ನೂ ಹೊರಗಿರೋದ್ರಿಂದಾಗಿ, ಪ್ರಕರಣ ನಡೆದು ಇಷ್ಟು ವರ್ಷ ಆಗಿರೋದ್ರಿಂದಾಗಿ ಸಾಕ್ಷಿ ಉಳಿಸಿರ್ತಾರೆ ಅಂತ ಏನು ಗ್ಯಾರಂಟಿ? ಏನ್ ಸಾಕ್ಷಿ? ಕಣ್ಣಾರೆ ಕಂಡ ಸಾಕ್ಷ್ಯ ಅಲ್ಲ, ಕೆಲವೊಂದು ಸಾಂದರ್ಭಿಕ ಸಾಕ್ಷಿಗಳಿರ್ಬೋದು. ಬ್ಲಡ್ ಇವತ್ತು ಬಿದ್ದಿದ್ರೆ 100 ವರ್ಷ ಆದ್ರ ಮೇಲೆ ಬ್ಲಡ್ ಅಲ್ಲಿ ಕನೆಕ್ಟ್ ಆಗುತ್ತೆ, ಸೆಮನ್ ಕನೆಕ್ಟ್ ಆಗುತ್ತೆ, ಡೆಡ್ ಬಾಡಿ ಕನೆಕ್ಟ್ ಆಗುತ್ತೆ. ಯಾವುದು ಡಿಸ್ಟ್ರಾಯ್ ಆಗೋದಿಲ್ಲ. ಮಣ್ಣಿಂದ ಬಂದಿದ್ದು ಮಣ್ಣಲ್ಲಿ ಇರುತ್ತೆ. ಈಗಲೂ ಕೂಡ ಜೆನ್ಯೂನ್ ತನಿಖೆ ಆದ್ರೆ ಸತ್ಯ ಹೊರಗೆ ಬರುತ್ತೆ. ಖಂಡಿತವಾಗಿ. ಸೈನ್ಸು ಟೆಕ್ನಾಲಜಿ ಆ ಮಟ್ಟಕ್ಕೆ ಬೆಳೆದಿದೆ. ಎಲ್ಲ ಇಷ್ಟವರೆಗೆ ಕಣ್ಣು ಮುಚ್ಚುತ್ತಿದ್ರು, ಬಟ್ ಇದರಲ್ಲಿ ಆಕ್ಸೆಪ್ಟ್ ಟು ಪ್ರೆಸೆಂಟ್ ಕಾಂಗ್ರೆಸ್ ಗವರ್ನಮೆಂಟ್, ದೇ ವರ್ ವೆರಿ ಫೇರ್ ಇನ್ ದ ಸುಪ್ರೀಂ ಕೋರ್ಟ್. ತಾವು ಆದೇಶ ಮಾಡಿದ್ರೆ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ನೈಸ್. CBI ಬೇಡ ಅಂದ್ರು. ಟೂತ್ ಅಂಡ್ ನೈಲ್ CBI ಫೈಟ್ ಮಾಡಿತ್ತು. ಸೊ ದ ಪೀಪಲ್ ಆಫ್ ಕರ್ನಾಟಕ ಶುಡ್ ಲುಕ್ CBI ವಿತ್ ಎ ಲೆನ್ಸ್ಡ್ ಐ. ಅವ್ರು ಒಳ್ಳೆಯವರು ಇಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಸೌಜನ್ಯ ಸಾವು ಪ್ರಕರಣಕ್ಕೆ ಸಂಬಂಧ ಸಿಗಬೇಕು, ನ್ಯಾಯ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ನೋಡೋದಾದ್ರೆ ಇಷ್ಟು ವರ್ಷದಿಂದ ಹೋರಾಟಗಳು ನಡೀತಾನೆ ಇದೆ. ಇನ್ನೂ ಎಷ್ಟು ವರ್ಷ ಕಾಯಬೇಕು ಅನ್ನೋದು ಒಂದು ಪ್ರಶ್ನೆ. ನೀವು ಕೂಡ 74 ಅಸಹಜ ಸಾವಿಗೆ ಸಂಬಂಧಪಟ್ಟಂತೆ ಕೇಸ್ ನಡೆಸ್ತಾ ಇದ್ದೀರಿ. ಆ ಸಾವುಗಳಿಗೆ ನ್ಯಾಯ ಸಿಗಬೇಕು ಅಂದ್ರೆ ಇನ್ನೆಷ್ಟು ವರ್ಷ ಕಾಯಬೇಕು? ನೋಡಿ, ಜೀವಗಳು ನ್ಯಾಯ ಕೇಳುತ್ತೆ. ನ್ಯಾಯ ಕೊಡುವ ಕೆಲಸ ಸರ್ಕಾರ ಮಾಡಬೇಕು, ಬಾಧ್ಯತೆ ಇದೆ ಅವ್ರಿಗೆ, ಡ್ಯೂಟಿ. ನ್ಯಾಯ ಕೊಡ್ಸೋರು IPS ಆಫೀಸರ್ಗಳು, FSL ಆಫೀಸರ್ಗಳು. ನಮ್ಮ FSL ಈಕ್ವಲೆಂಟ್ ಟು ಎನಿ FSL ಎನಿವೇರ್ ಇನ್ ದ ವರ್ಲ್ಡ್. ಅವರ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಲ್ಸೋ ವೆರಿ ಕೇಪಬಲ್. ಆಯ್ತಾ? ಇಟ್ ಈಸ್ ಡ್ಯೂ ಟು ಪೊಲಿಟಿಕಲ್ ಇಂಟರ್ವೆನ್ಷನ್ ಇದೆಲ್ಲ ಕ್ಲೋಸ್ ಮಾಡಿದ್ದಾರೆ ಎಂದು ಕಾಣ್ತಾ ಬಂದಿದೆ. ಇಷ್ಟು ತನಕ ನೀವು ಹೇಳಿದ್ರಿ, ಮತ್ತೆ COD, SIT, CBI ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಅಂದ್ರೆ ಯಾರು ನಂಬೋದು? ಅದೇ ಈಗ ಒಂದು SIT, ಈಗ CBI ನಂಬಿಕೆ ಇಲ್ಲ. ಆಯ್ತು. ಇದಕ್ಕೆ ವಿಶೇಷ ತಂಡ, ಎಕ್ಸ್ಪರ್ಟ್ IPS ಆಫೀಸರ್ಗಳು ಮತ್ತೆ ಎಕ್ಸ್ಪರ್ಟ್ ಟೀಮು, ಅದರಲ್ಲಿ ಒಂದು ಟ್ರಯಲ್ ನಡೆಸಿ ಅನುಭವ ಇರೋ ಒಂದು ಲಾಯರು, ಇವ್ರನ್ನೆಲ್ಲ ಒಂದು ಟೀಮ್ ಹಾಕಿದ್ರೆ ನ್ಯಾಯ ಸಿಗುತ್ತೆ. ಟೈಮ್ ಫ್ರೇಮ್ ಅಲ್ಲಿ ಚಾರ್ಜ್ ಶೀಟ್ ಆಗುತ್ತೆ. ಈಗ ವಿನಯ್ ಕುಲಕರ್ಣಿ ಕೇಸಲ್ಲಿ ಮರ್ಡರ್ ಆಯ್ತು, CBI ತನಿಖೆ ಆಗಬೇಕು ಅಂದ್ರು, ಆಗಲಿಲ್ಲ. ಸರ್ಕಾರ ಏನೂ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಕೂಡ ನಿರಾಕರಿಸಿದ್ರು. ಸರ್ಕಾರ ಬದಲಾವಣೆ ಆಯಿತು. CBI ಇನ್ವೆಸ್ಟಿಗೇಷನ್ ಜಸ್ಟ್ ಇನ್ಸ್ಪೆಕ್ಟರ್ ಮಾಡಿದ. ಇನ್ಸ್ಪೆಕ್ಟರ್ ಏನು ಪ್ರೊಫೆಷನಲ್ ಇನ್ವೆಸ್ಟಿಗೇಟರ್ ಅಲ್ಲ, ಆತ CRPF ಡೆಪ್ಯೂಟೆಡ್. ಎಲ್ಲರಿಗೂ ಲೈಫ್ ಸೆಂಟೆನ್ಸ್ ಆಯ್ತಲ್ಲ. ಸರಿಗ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ನಾಶ ಮಾಡೋದಿರ್ಬೋದು, ಪ್ರಕರಣದ ದಿಕ್ಕು ತಪ್ಪಿಸೋದಕ್ಕೆ ಎಲ್ಲ ರೀತಿಯ ಷಡ್ಯಂತ್ರವನ್ನು ಒಂದು ತಂಡ ಮಾಡಿತ್ತು ಅನ್ನೋದಾದ್ರೆ, ಈಗ ಯಾವುದೇ SIT ರಚನೆಯಾಗಲಿ ತನಿಖೆ ಆಗಲಿ ಅದರ ದಿಕ್ಕು ತಪ್ಪಿಸೋ ತಾಕತ್ತಿರಲ್ವಾ? ಹಾಗಾದ್ರೆ ನೋಡಿ, ಕೋರ್ಟ್ ಇಂಟರ್ವೆನ್ಷನ್ ಆಗಿದೆ ಸರ್ವೋಚ್ಚ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಮು ಯಾರು ಮಾಡಕ್ ಆಗೋದಿಲ್ಲ. ಎಲ್ಲ ಪೊಲಿಟಿಷಿಯನ್ಸ್ ಎದುರ್ತಾರೆ. ಕೋರ್ಟ್ ಇಂಟರ್ವೆನ್ಷನ್ ಇದೆ, ಅದರಿಂದ ನ್ಯಾಯ ಸಿಗುತ್ತೆ, ಸಾಧ್ಯತೆ ಇದೆ. ಅಂತ ಆನೆಸ್ಟ್ ಎಕ್ಸ್ಪರ್ಟ್ ಪೊಲೀಸ್ ಆಫೀಸರ್ಸ್ ಇದ್ದಾರೆ, FSL ತಂಡದವರು ಇದ್ದಾರೆ, ಲಾಯರ್ಸು, ಪ್ರಾಸಿಕ್ಯೂಟರ್ಸು ಇದ್ದಾರೆ. ನಮ್ಮ ದೇಶ ಏನು ಯಾರಿಗೂ ಕಡಿಮೆ ಅಲ್ಲ. ಡ್ಯೂ ಟು ಸೋ ಮೆನಿ ಇಂಟರ್ವೆನ್ಷನ್ ಇದು ಆಗ್ಲಿಲ್ಲ. ಹೌದು, ಈಗ ಇಂಟರ್ವೆನ್ಷನ್ ಇರೋದಿಲ್ಲ. ಆಕ್ಸೆಪ್ಟ್ ಟು ಸುಪ್ರೀಂ ಕೋರ್ಟ್, ಆಕ್ಸೆಪ್ಟ್ ಟು ದ ಲಾಯರ್ಸ್ ಹೂ ಆರ್ಗ್ಯೂಡ್ ಇನ್ ದ ಸುಪ್ರೀಂ ಕೋರ್ಟ್. ಡೆಡ್ಲೈನ್ ಕೊಟ್ಟಿದ್ಯಾ ಇಷ್ಟರೊಳಗೆ ವರದಿ ಬರಬೇಕು ಅಂತ? ಮಾನಿಟರ್ ಆಗ್ತಾ ಇದೆ. ಈಗ ಸಿಟ್ ಕಾನ್ಸ್ಟಿಟ್ಯೂಟ್ ಮಾಡಬೇಕು. ನೋಡೋಣ ಯಾರು ಸಿಟ್ ಆಫೀಸರ್ಸ್ ನೋಡೋಣ. ನನ್ನ ಪ್ರಕಾರ ನಾನು ಇದೇ ಜಾಗದಲ್ಲಿ ಕೂತು ನ್ಯಾಯ ಸಿಗುತ್ತೆ ಅಂತ ಹೇಳಿದೆ. ಈಗ ಬೆಳಕು ಕಾಣ್ತಾ ಇದೆ. ಆಫ್ಟರ್ ಎಂಡ್ ಆಫ್ ದ ಟನಲ್
ಬೆಳಕು ಕಾಣ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ವಕೀಲರಾಗಿರುವಂತಹ ಬಾಲನ್ ಅವರು ಸುಪ್ರೀಂ ಆದೇಶ ಏನು ಕೊಟ್ಟಿದೆ, ಮುಂದಿನ ತನಿಖೆ ಯಾವ ರೀತಿ ಆಗುತ್ತೆ, ಜೆನ್ಯೂನ್ ತನಿಖೆ ಆಗಬೇಕು ಅನ್ನೋದಾದ್ರೆ ಏನು ಮಾಡಬೇಕು, ಇದೆಲ್ಲವನ್ನ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಲವಾರು ಹೆಣ್ಣು ಮಕ್ಕಳು ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಣ್ಣೀರಿಟ್ಟಿದ್ರು. ಹಾಗಾದ್ರೆ ಈ ತನಿಖೆಯಿಂದ ಸೌಜನ್ಯ ಸಾವಿಗೆ ನ್ಯಾಯ ಸಿಗುತ್ತಾ ಅನ್ನುವಂಥ ಪ್ರಶ್ನೆಯನ್ನಿಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.